ಐದು ಮಂದಿಗೆ ಹೆಣ್ಣು ಮಕ್ಕಳು ಮೇಲೆ ಹುಟ್ಟ್ಯಾರ ನನ್ನ ಗಂಡ ಮಗ ಏನು ಮಾಡ್ಲಿ 5 ವರ್ಷ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರನ್ನ ಹಾಡಹಗಲೇ ದುಷ್ಕರ್ಮಿಗಳು ಗುಂಡು ಹಾರಿಸಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಈ ಭೀಕರ ಘಟನೆ ನಡೆದಿರೋದು ನಗರದ ಹೊರವಲಯದಲ್ಲಿರುವ ಅಲಿಯಾಬಾದ್ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ. ಮಂಗಳವಾರ ಸಂಜೆ 4:30 ಸುಮಾರಿಗೆ ಈ ಭೀಕರ ಘಟನೆ ನಡೆದಿದೆ. 48 ವರ್ಷದ ರಾಜು ಬಾಪು ಖರೆ ಹತ್ಯೆಗೀಡಾದ ವ್ಯಕ್ತಿ. ರಾಜು ಅವರು ತಮ್ಮ ಥಾರ್ ಜೀಪ್ನಲ್ಲಿ ಬರ್ತಾ ಇದ್ದಾಗ ಮೊದಲೇ ಸಂಚು ರೂಪಿಸಿದ್ದ ದುಷ್ಕರ್ಮಿಗಳು ಕಿರಿದಾದ ರಸ್ತೆಯಲ್ಲಿ ಟಿಪ್ಪರ್ ಮೂಲಕ ಮುಖಾಮುಖಿಯಾಗಿ ಭೀಕರವಾಗಿ ಡಿಕ್ಕಿ ಹೊಡೆಸಿದ್ದಾರೆ. ಟಿಪ್ಪರ್ ಡಿಕ್ಕಿ ಹೊಡೆದ ಬಳಿಕ ದುಷ್ಕರ್ಮಿಗಳು ರಾಜು ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಜೀಪಿನ ಡೋರ್ ಓಪನ್ ಆಗದಿದ್ದಾಗ ಕಲ್ಲಿನಿಂದ ಜಜ್ಜಿ ಡೋರ್ ಓಪನ್ ಮಾಡಿದ್ದಾರೆ. ಆನಂತರ ಜೀಪಿನಲ್ಲಿದ್ದ ರಾಜು ಖರೆ ಅವರ ಮೇಲೆ 3 ರಿಂದ 5 ಸುತ್ತು ಗುಂಡು ಹಾರಿಸಿ ಕೊಲೆಗೈದು ಪರಾರಿಯಾಗಿದ್ದಾರೆ. ಸಂಜೆ 4:30 ಸುಮಾರಿಗೆ ಈ ಘಟನೆ ನಡೆದಿದೆ. ರಸ್ತೆಯನ್ನ ಗಮನಿಸಿದ್ರೆ 2 ವಾಹನಗಳು ದಾಟೋದು ಕಷ್ಟ. ರಾಜು ತಮ್ಮ ಥಾರ್ ವಾಹನದಲ್ಲಿ ಬರ್ತಿರೋದನ್ನ ಗಮನಿಸಿಯೇ ದುಷ್ಕರ್ಮಿಗಳು ಟಿಪ್ಪರ್ ಮೂಲಕ ಬಂದು ಡಿಕ್ಕಿ ಹೊಡೆದು ಮೊದಲು ಅಪಘಾತ ಮಾಡಿದ್ದಾರೆ. ಬಳಿಕ ಜೀಪ್ ಡೋರ್ ಓಪನ್ ಆಗದ್ದಕ್ಕೆ ಜೀಪಿನ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾರೆ. ಫೈರಿಂಗ್ ಕೂಡ ಮಾಡಿದ್ದಾರೆ. ಒಳಗೆ ಮುಖ ಡಲ್ ಆಗಿತ್ರಿ. ಬರೇ ಫೋನ್ ಒಳಗೆ ಬಿಜಿ. ನನಗೂ ಸರಿಯಾಗಿ ಮಾತಾಡ್ಲಿಲ್ರಿ ಅವ್ರು. ನಾನೇ ಬಾಕಲ್ಗ ನಿಂತ ಆಡ್ಡ ಒಂದ್ ಸರ್ಬತ್ ಒಂದ್ ಗಲಾಸ್ ಕೊಟ್ಟೇನಿ. ಅಬೂಷ ಮಾಡ್ಯಾನ ಮತ್ತ ಅಂಕುಶ್ ಹೊರಡ. ನಾಳೆ ಇಲೆಕ್ಷನ್ ಐತಿ ಅದ ಅವ್ರು ಬಾಳ ದಿಮಾಕ್ ನಡ್ಸಿದ್ರಿ. ಅವ್ರ್ಯಾ ಮಾಡ್ಯಾರ ನಮ್ಗ ಇಲೆಕ್ಷನ್ ಬ್ಯಾಡ ಅಂತ ನಾವ್ ಗಂಡ. ನಾಳೆ ಪಂಚಾಯತ್ ಇಲೆಕ್ಷನ್ ಬರ್ತದಲ್ರಿ. ಅದ್ರ ಸಂಬಂಧ ನಮ್ಗ ಬ್ಯಾಡ ಅಂತ ನಾವ್ ಸುಮ್ಮ ಇದ್ರಿ. ನಮ್ಗ ಇಲೆಕ್ಷನ್ ಬ್ಯಾಡ, ಈ ಮಂದಿ ಇಟ್ ಮಾಡಾಕತ್ತಾರ ಸುಮ್ಮ. ನಮ್ಗ ಏನ್ ಕಮ್ಮಿ ಆಗತ್, ನಮ್ ಹೊಲ್ದಾಗ ದುಡ್ಕೊಂಡ್ ತಿನ್ನೋನತ್ ನಾ ಬಿಟ್ಟಿದೇವ್ರಿ. ಬಿಟ್ಟದ್ರ ಮ್ಯಾಲ ನನ್ ಗಂಡಗೆ ಇಸ್ರಿ ಮರ್ಸ್ಯಾರಿ. ಎಲ್ಲ ಅರೆಸ್ಟ್ ಮಾಡಿ ನನ್ ಗಂಡನ್ ಶಾಂತಿ ಕೊಡ್ಬೇಕ. ನನ್ ಮಕ್ಕಳಿಗೆ ನನಗೆ ನ್ಯಾಯ ಕೊಡಿಸ್ಬೇಕು. ಶಿಕ್ಷಾ ಜೀವಕ್ತಿ ಸಕ್ತಿ. ಅವ್ರ ಜೀವ ಹೋಗ್ 3 ಮಂದಿ ಹೆಣ್ಮಕ್ಳು ಅದಾರ. ಒಬ್ಬನೇ ಗಂಡ ಮಗ ಅದನ್ರಿ. ನನಗ ಈಗ ಹುಟ್ಟ್ಯಾರ 5 ಮಂದಿ ಹೆಣ್ಣು ಮಕ್ಕಳ ಮೇಲೆ ಹುಟ್ಟ್ಯಾರ ನನ್ನ ಗಂಡ ಮಗ ಏನು ಮಾಡ್ಲಿ 5 ವರ್ಷ ಏ ಅಪ್ಪ ನಾನು ಬರ್ತೇನೆ ತಿನ್ನಾಕ ತಗೊಂಬ ನಿನಗ ಪಾನಿಪುರಿ ತರ್ತೀನಿ ಅಪ್ಪ ಅಂತದ ರಂಬಾಸಿ ನನ್ ಕೈ ಹಾಕೊಂಡು. ಮೃತ ರಾಜು ಖರೆ ಅವರು ಮೂಲತಃ ಗೊಡಂದಡ್ಡಿ ಗ್ರಾಮದ ನಿವಾಸಿ. ಇವರು ಅಲಿಯಾಬಾದ್ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ರು. ರಿಯಲ್ ಎಸ್ಟೇಟ್ ಉದ್ಯಮದ ಜೊತೆಗೆ ದ್ರಾಕ್ಷಿ ಕೃಷಿಯನ್ನೂ ಮಾಡ್ತಾ ಇದ್ರು. ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಿಷಯ ತಿಳಿತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ, ಎಸ್ಒಸಿಇ ತಂಡ ಹಾಗೂ ವಿಜಯಪುರ ಗ್ರಾಮೀಣ ಹಾಗೂ ಎಪಿಎಂಸಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಟ್ರಕ್ ಮತ್ತೆ ಈ ತಾರ್ ಜೀಪ್ ಅಲ್ಲಿ ಈ ರಸ್ತೆಯಲ್ಲಿನೂ ಕೂಡ ತಾವು ನೋಡಿದಾಗೆ ಇದು 2 ವೆಹಿಕಲ್ಸ್ ಗಳನ್ನ ದಾಟೋದು ಕೂಡ ಕಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ ಅಲ್ಲಿ ಬಂದ್ಬಿಟ್ಟು ತಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ತಾರ್ ಜೀಪ್ ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವ್ನಿಗೆ ಏನೂ ಆಗಿಲ್ಲ ಅನ್ಕೋಬೇಕು, ಸಿನ್ಸ್ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟ್ ಅಲ್ಲಿರುವಂತ ಡೋರ್ನ ತೆಗೆದ್ಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತೆ ಫೈರಿಂಗ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸೋಗೋಟ್ ಟೀಮ್, FSL ಟೀಮ್ ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಯನ್ನ ಹತ್ಯೆ ಮಾಡಲಾಗುತ್ತೆ. ಸಸ್ಪೆಕ್ಟ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ವಿತ್ ಇನ್ ದ ಫ್ಯಾಮಿಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ವಿ ನೀಡ್ ಮೋರ್ ಟೈಮ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಅಂತ ಮಾಹಿತಿ ಬೇಕಾಗುತ್ತೆ. ಅವರು ವಿತ್ ಇನ್ ದ ಫ್ಯಾಮಿಲಿನೇ ಆಸ್ತಿ ವಿಚಾರ ಅನ್ನೋದು ಕೂಡ ಕುಟುಂಬಸ್ಥರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಇಟ್ಸ್ ಟೂ ಅರ್ಲಿ ಟು ಜಡ್ಜ್ ಅಂಡ್ ಕಮೆಂಟ್ ಆನ್ ಎನಿಥಿಂಗ್ ಎಲ್ಸ್. ವಿ ನೀಡ್ ಟೈಮ್. ಇನ್ನು ಕಂಪ್ಲೇಂಟ್ ಕೊಡಬೇಕು, ಅವರು FIR ಆಗಬೇಕು. ದೆನ್ ಡೆಫಿನೆಟ್ಲಿ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಫೈಂಡ್ ದ ಅಕ್ಯೂಸ್ಡ್ ಯಾರಿದ್ದಾರೆ. ತದನಂತರ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಮೇಲ್ನೋಟಕ್ಕೆ ಕೌಟುಂಬಿಕ ಆಸ್ತಿ ವಿವಾದವೇ ಈ ಕೊಲೆಗೆ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ದಾಳಿಯಲ್ಲಿ ಎಷ್ಟು ಜನರಿದ್ರು ಮತ್ತು ಕೊಲೆಗೆ ನಿಖರ ಕಾರಣ ಏನು ಎಂಬುದು ಸಂಪೂರ್ಣ ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಿದೆ. 5 ಮಂದಿ ಹೆಣ್ಣು ಮಕ್ಕಳ ಮೇಲೆ ಹುಟ್ಟ್ಯಾರ ನನ್ನ ಗಂಡ ಮಗ ಏನು ಮಾಡ್ಲಿ 5 ವರ್ಷ